ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಮಂಗಳೂರು ಸ್ಪೆಷಲ್ ಗೋಳಿ ಬಜ್ಜಿ. ಮೊದಲಿಲ್ಲಿ ಒಂದು ಮಿಕ್ಸಿಂಗ್ ಬೌಲಿಗೆ 1 ಕಪ್ ಆಗುವಷ್ಟು ಮೊಸರು, 2 ಕಪ್ ಮೈದಾ, ಒಂದು ಸ್ಪೂನ್ ಉಪ್ಪು, ಜಿಂಜರ್ 1 ಸ್ಪೂನ್ ಆಗುವಷ್ಟು, 1 ಸ್ಪೂನ್ ಶುಗರ್, 1 ಸ್ಪೂನ್ ಬೇಕಿಂಗ್ ಸೋಡಾ ಮತ್ತು ಚೆನ್ನಾಗಿ ಕಲಸಿ ಮತ್ತು 1 ಸ್ಪೂನ್ ಆಗುವಷ್ಟು ರೈಸ್ ಪೌಡರ್, ಎಲ್ಲವನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ಬೀಟ್ ಮಾಡುವುದರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಆಮೇಲೆ 1 ಸ್ಪೂನ್ ಆಗುವಷ್ಟು ಕರಿಬೇವು, ಮೆಣಸು ಚೆನ್ನಾಗಿ ಮಿಕ್ಸ್ ಮಾಡಿ, ಲಮ್ಸ್ ಏನಿರಬಾರ್ದು. 1-2 ಗಂಟೆ ಕಾಲ ಇದನ್ನು ಹಾಗೆ ಮುಚ್ಚಿಡ್ತೀನಿ. 2 ಗಂಟೆ ನಂತರ ಇದನ್ನು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಹೀಗೆ ಒಂದೊಂದನ್ನೇ ಬಿಡಬೇಕು. ಇವಾಗ ಇದನ್ನು ನಾವು 2 ಕಡೆಯೂ ತಿರುಗಿಸ್ಕೊಂಡು ಕಾಯಿಸಬೇಕು. ಆದಷ್ಟು ಮಧ್ಯಮ ಉರಿಯಲ್ಲಿ ಕಾಯಿಸಬೇಕು. ಇವಾಗ ಇದು ಚೆನ್ನಾಗಿ ಕಾದಿದೆ. ಉಳಿದಿರೋ ಹಿಟ್ಟನ್ನು ಕೂಡ ಇದೇ ಥರ ನಾವು ಕಾಯಿಸ್ಕೊಳ್ಬೇಕು. ಇವಾಗ ಇದನ್ನು ತೆಗೆದುಕೊಳ್ಳೋಣ. ಮಂಗಳೂರು ಸ್ಪೆಷಲ್ ಗೋಳಿ ಬಜ್ಜಿ ರೆಡಿಯಾಗಿದೆ. ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸ್ಮೂತಾಗಿ ಚೆನ್ನಾಗಿ ಬಂದಿದೆ. ನೀವು ಮಾಡಿ ನೋಡಿ. ಮಂಗಳೂರು ಸ್ಪೆಷಲ್ ಗೋಳಿ ಬಜ್ಜಿ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ.